ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನಗಳು ಕೂಡ ದಿನವೂ ನಡೀತಿದೆ. ಇದೀಗ ಸದ್ಯಕ್ಕೆ ನಾನು ಬೆಳಗಾವಿಯ ಪ್ರತಿಭಟನೆ ಮಾಡುವಂತ ಒಂದು ಜಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು, ಪ್ರಮುಖವಾಗಿ ಇವರು ಕಮ್ಮಾರ ಕಮ್ಯುನಿಟಿಗೆ ಸೇರ್ತಾರೆ. ಸರ್ಕಾರಕ್ಕೆ ಇವ್ರದೇ ಆದಂತಹ ಒಂದು ಆಗ್ರಹನ ವ್ಯಕ್ತಪಡಿಸ್ತಾ ಇದ್ದಾರೆ. ನಂಬರ್ 1, ಸರ್ಕಾರದಲ್ಲಿ ಅದ್ರಲ್ಲಿ ಕೂಡ ಎಸ್ ಟಿ ಕಮ್ಯುನಿಟಿಗೆ ಈ ಒಂದು ಕಮ್ಮಾರ ಜಾತಿನ ಸೇರಿಸಬೇಕು. ಜೊತೆಗೆ ಈ ಒಂದು ಕಮ್ಯುನಿಟಿಗೆ ಪ್ರತ್ಯೇಕವಾದ ಒಂದು ನಿಗಮ ಬೇಕು ಎಂಬ ಒಂದು ಬೇಡಿಕೆಯೊಂದಿಗೆ ಇವರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಆಶ್ವಾಸನೆ ಆಗಲಿ, ಭರವಸೆ ಆಗಲಿ, ಅಥವಾ ಸರ್ಕಾರದ ಪ್ರತಿನಿಧಿಯಾಗ್ಲಿ ಇಲ್ಲಿ ಬಂದು ಅವ್ರಿಗೆ ಭರವಸೆ ಕೊಡುವಂತ ಕೆಲಸ ಆಗಿಲ್ಲ. ಇದೀಗ ಅವರ ಒಂದು ಬೇಡಿಕೆನ ಅವರಿಂದನೇ ನಾನು ಮಾತನಾಡಿಸುವ ಒಂದು ಪ್ರಯತ್ನ ಮಾಡ್ತೇನೆ. ಸರ್, ಇದೀಗ ಎಷ್ಟು ದಿನದಿಂದ ಪ್ರತಿಭಟನೆ ಮಾಡ್ತಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ನಿಮ್ಮ ಬೇಡಿಕೆ ಏನು? ನಾವು ಮೈಸೂರಿಂದ ಬಂದಿದ್ದೀವಿ. ಸುಮಾರು 2006ನೇ ಇಸ್ವಿಯಿಂದ ಕೂಡ ಇದೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ನಮ್ಮ ಸಮಾಜನ ಕಮ್ಮಾರ, ಗೆಜ್ಗಾರ, ಲೋಹಾರ ಪ್ರಾಂತ್ಯವರು ನಮ್ಮ ಸಮಾಜನ ಕೆಲವು ನಮ್ಮ ಕಸುಬು ಕಬ್ಬುಣ ಕೆಲಸ ಮಾಡ್ತಾರೆ. ರೈತರ ವ್ಯವಸಾಯೋಪಕರಣಗಳನ್ನ ತಯಾರು ಮಾಡ್ತಕ್ಕಂಥ ಸಮುದಾಯ. ಈ ಸಮುದಾಯದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಸಮುದಾಯ. ಇದುವರೆಗೂ ಕೂಡ ನಮ್ಮಲ್ಲಿ ಒಂದು ಪ್ರತ್ಯೇಕವಾಗಿ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿಲ್ಲ, ರಾಜಕೀಯವಾಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ. ಈ ಸಮಾಜಕ್ಕೆ ನಾವು, ಈ ದೇಶಕ್ಕೆ ರೈತರ ಒಂದು ವ್ಯವಸಾಯ ಉಪಕರಣ ಬಹಳ ಅತ್ಯುತ್ತಮವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನ ತಯಾರು ಮಾಡ್ಕೊಂಡು ಬಂದಿರತಕ್ಕಂಥ ಸಮುದಾಯ. ಆದರೆ ನಮ್ಮನ್ನು ವಿಶ್ವಕರ್ಮ ನಿಗಮದೊಳಗೆ ಸೇರಿಸ್ಬಿಟ್ಟಿದ್ದಾರೆ. ಆ ವಿಶ್ವಕರ್ಮ ನಿಗಮದಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವರು ಕೂಡ ಆ ಸಮಾಜಕ್ಕೆ ಮಾತ್ರ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಈ ಕೆಲವು ಸಮಾಜಗಳಿಗೆ, ಈ ಗೆಜ್ಗಾರ, ಕಮ್ಮಾರ, ಬೈಲ್ ಕಮ್ಮಾರ ಅಂತ ಏನಿದೆ, ಈ ಸಮುದಾಯಗಳಿಗೆ ಒಂದು ಏನು ಸವಲತ್ತು ಬರುತ್ತದೆ, ಅದು ಸವಲತ್ತಿನಿಂದ ವಂಚಿತರಾಗಿರೋದ್ರಿಂದ ಆ ನಿಗಮದಿಂದ ಕೈ ಬಿಡಬೇಕು. ಮತ್ತೆ ಇಲ್ಲಿ ಈ ಕಮ್ಮಾರ ಒಕ್ಕೂಟ ಅಂತ ನಾವು ಮಾಡ್ಕೊಂಡಿದೀವಲ್ಲ, ಈ ಒಕ್ಕೂಟಕ್ಕೆ ಒಂದು ಪ್ರತ್ಯೇಕವಾದ ನಿಗಮ ಮಾಡಬೇಕು ಅಂತಂದು ನಮ್ಮ ಒಂದು ಆಶಯ ಆಗಿದೆ ಇದರಲ್ಲಿ ಸಂದರ್ಭದಲ್ಲಿ. ಮತ್ತೆ ಈ ಸಮಾಜ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರೋದ್ರಿಂದ ನಮ್ಮನ್ನ ಇವತ್ತು ಯಾರ್ಯಾರೋ ಮುಂದುವರೆದ ಸಮಾಜಗಳು ಶೆಡ್ಯೂಲ್ ಟ್ರೈಬ್ಸ್ ಎಷ್ಟಿಗೆ ಸೇರಿಸ್ಬೇಕು ಅಂತ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಎಲ್ಲ ಕೋಟ್ಯಾಧಿಪತಿಗಳು, ಎಲ್ಲ ವಿಮಾನ ಇಟ್ಟಿರ್ತಕ್ಕಂಥವ್ರು, ಕೈಗಾರಿಕೋದ್ಯಮದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಎಷ್ಟಿಗೆ ಸೇರಿಸ್ಬೇಕು, ಮೀಸಲಾತಿ ಬೇಕು ಅಂತ. ಆದರೆ ಸಂವಿಧಾನದಲ್ಲಿ ಯಾರು ರಾಜಕೀಯವಾಗಿ, ಆರ್ಥಿಕವಾಗಿ ಯಾರು ಹಿಂದುಳಿದವ್ರೆ ಅವ್ರಿಗೂ ಕೂಡ ಅಲ್ಪಸಂಖ್ಯಾತರು, ಮೈನಾರಿಟೀಸ್ ಏನಿದ್ದಾರೆ ಅವ್ರಿಗೂ ಕೊಡಬೇಕು ಅಂತ ಈ ಸಂವಿಧಾನದಲ್ಲಿ ಇರೋದ್ರಿಂದ ನಾವು ಕೂಡ ಈ ಪಾಲನೆ ಕೇಳಬೇಕು ಅನ್ನೋ ಉದ್ದೇಶದಿಂದ ಈ ಬೆಳಗಾವಿ ಸುವರ್ಣಸೌಧಕ್ಕೆ ನಾವು ಇವತ್ತು ಮುತ್ತಿಗೆ ಹಾಕಿದ್ದೀವಿ. ದಯಮಾಡಿ ಈ ಸರ್ಕಾರ ನಮಗೆ, ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ, ನಾವು ಕೂಡ ಹಿಂದುಳಿದ ವರ್ಗ, ಇದನ್ನ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಎಷ್ಟು ದಿನದಿಂದ ಪ್ರತಿಭಟನೆ ಮಾಡ್ತಿದ್ದೀರಾ? ಅಂದ್ರೆ ಇವತ್ತಿನ ಶುರು ಆಗಿದ್ಯಾ ಅಥವಾ ಮುತ್ತಿಗೆ ಹಾಕ್ಬೇಕಾ, ಹೇಗೆ? ನಾವು ನಮಗೆ ಇವತ್ತು ಇಲ್ಲಿ ವಿಧಾನಸೌಧದಲ್ಲಿ ಏನು ಇದು ನಡೀತಾ ಇದೆ, ಸೊ ಅದರಿಂದ ಸುವರ್ಣಸೌಧದಲ್ಲಿ ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಅದರಿಂದ ನಮಗೆ ಕಾನೂನು ಉಲ್ಲಂಘನೆ ಆಗಬಾರ್ದು ಅಂತೇಳಿ ಇವತ್ತು ನಮಗೆ ಇಲ್ಲಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತು ಕಾನೂನಿಗೆ ಉಲ್ಲಂಘನೆ ಆಗಬಾರ್ದು ಅಂತೇಳಿ ಅವರು ಯಾವ ಸ್ಥಳವನ್ನ ನಮ್ಗೆ ಪ್ರತ್ಯೇಕವಾಗಿ ಮಾಡಿಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಷ್ಟೇ. ಒಂದ್ ಕಡೆ ಸರ್ಕಾರ ಇದಾಗಲೇ ಜಾತಿ ಗಣತಿ ಸಮೀಕ್ಷೆ ಮಾಡಿದೆ, ಎಲ್ಲಾ ವರ್ಗದವರೆಗೂ ಈಕ್ವಾಲಿಟಿ ಸಿಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿದೆ. ಆದ್ರೆ ನಿಮ್ ಕಮ್ಯುನಿಟಿ ಇನ್ನ ಏನು ಸರ್ಕಾರದಿಂದ ಏನೇವಾಗ್ಲೂ ಒಂದು ಯೋಜನೆ ಸಿಗ್ತಾ ಇಲ್ಲ, ನಮ್ಗೆ ಹಿನ್ನಡೆ ಆಗ್ತಿದೆ, ಸರ್ಕಾರದಿಂದ ಯಾವುದೇ ಯೋಜನೆ ಮುಟ್ತಾ ಇಲ್ಲ ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಿಮ್ ಭರವಸೆ ಇದೆಯಾ, ಸಿಗುತ್ತಾ, ಸರ್ಕಾರದಿಂದ ಸಿಗುತ್ತಾ ಅಂತ? ನಮ್ಮ ಹೋರಾಟ ಸರ್ಕಾರದಿಂದ ಸವಲತ್ತು ಸಿಕ್ಕವರೆಗೂ ಹೋರಾಟ ಮಾಡ್ತೀವಿ ಅಂತ ನಮ್ಮ ಹೋರಾಟ ಸರ್. ತುಂಬ ಯಾವುದೇ ಹೋರಾಟ ಎಲ್ಲಿ, ಯಾವುದೇ ಜಿಲ್ಲೆದಾಗಲಿ, ಯಾವುದೇ ಗ್ರಾಮ ಪಾಲಿಕೆ ತಾಲೂಕಿನಲ್ಲಿ ನಮ್ಮ ಜನಾಂಗಕ್ಕೆ, ನಮ್ಮ ಕಮ್ಮಾರ, ಗೆಜ್ಗಾರ, ಒಂದು ವಿಶ್ವಕರ್ಮ ನಮ್ಮ ಜನಾಂಗದಿಂದ ಇದರಲ್ಲಿ ಒಂದು ಜಾಗ ಎಲ್ಲೂ ಇಲ್ಲ. ಒಂದು ಸ್ವಂತವಾಗಿ ನಮ್ಮ ಜನಾಂಗಕ್ಕೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ವಿಶ್ವಕರ್ಮ ನಮ್ಮ ಸಂವಿಧಾನ, ನಮ್ಮ ಇದರ ಭವನಕ್ಕೆ ಒಂದು ಜಾಗ ಎಲ್ಲೂ ಯಾವ ಜಿಲ್ಲೆಗೆ ಸರ್ಕಾರ ಕೊಟ್ಟಿಲ್ಲ. ನಾವು ಇನ್ನುವರೆಗೂ ನಾವಾಗ ಸವಲತ್ತು ಸಿಕ್ಕವರೆಗೂ ನಾವಾಗ ಹೋರಾಟ ಮಾಡ್ತೀವಿ ಅಂತ ನಾವು ಒಂದು ಮಾಡಿದ್ವಿ. ನೀವು ಯಾವ ಊರಿಂದ ಬಂದಿದ್ದೀರ? ನಾವು ಮೈಸೂರು ಜಿಲ್ಲೆಯಿಂದ ಬಿ ಗೋಪಾಲ್ ಅಂತ, ಕಮ್ಮಾರ ಗೆಜ್ಗಾರರಿಂದ ಬಂದಿರೋದು. ನಮಗೆ ಪ್ರತ್ಯೇಕವಾಗಿ ವಿಶ್ವಕರ್ಮ ಡಿವಿಷನ್ ಇಂದ ನಮಗೆ ಹೊರಗಡೆ ಬರಬೇಕು ಅಂತ ನಾವು ಪ್ರತ್ಯೇಕವಾಗಿ ಕೇಳ್ಕೊತಾ ಇದೀವಿ ನಾವು ಸರ್ಕಾರಕ್ಕೆ. ಅದೇ ಎಸ್ ಟಿ ಸಮುದಾಯಕ್ಕೆ ನಾವು ಭಾರಿ ಹಿಂದುಳಿದಿರೋದ್ರಿಂದ ಅದಕ್ಕೆ ನಾವು ಎಸ್ ಟಿ ಸಮಾಜಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಬೇಡಿಕೆ ಇಟ್ಕೊಂಡಿದೀವಿ. ಮೈಸೂರು ಜಿಲ್ಲೆ ಗೋಪಾಲ್.
ಇಲ್ಲಿವರೆಗೂ ಸಿಎಂ ಆಗ್ಲಿ ಅಥವಾ ಸಂಬಂಧಪಟ್ಟಂತ ರಾಜಕಾರಣಿಗಳಾಗ್ಲಿ ಭೇಟಿ ಮಾಡುವಂತ ಕೆಲಸ ಆಗಿದ್ಯಾ ನಿಮ್ ಕಡೆಯಿಂದ? ಸುಮಾರು ಸಾರಿ ಮಾಡಿದ್ದೀವಿ ಸ್ವಾಮಿ. ಮಾಡಿದ್ರು ಅವರು ಗಮನಕ್ಕೆ ತಕ್ಕಂದಿಲ್ಲ. ನಮ್ಮನ್ನು ಬಹಳ ಕೇವಲವಾಗಿ ಕಾಣ್ತಾ ಇದ್ದಾರೆ. ನಾವಿರೋದು ಕಮ್ಮಿ ಜನಾಂಗ, ನಮ್ಮಲ್ಲಿ ಬಲವಾದ ಯಾರೂ ಇಲ್ಲ, ಮತ್ತೆ ಎಲ್ಲ ಹಿಂದುಳಿದವರು. ಆದ್ದರಿಂದ ಸರ್ಕಾರ ನಮಗೆ ಗಮನಕ್ಕೆ ತಕ್ಕಂಡು ಇದನ್ನು ನಮಗೆ ಒಂದು ಪರಿಹಾರ ಮಾಡಿ ನಮಗೆ ಎಷ್ಟಿಗೆ ಸೇರಿಸ್ಕೊಡ್ಬೇಕಾಗಿ ಅವ್ರನ್ನ ನಾವು ಬೇಡ್ಕೊತಾ ಇದ್ದೀವಿ. ಒಂದ್ ಮಾತು ಹೇಳಿದ್ರಿ, ಸರ್ಕಾರ ನಮ್ಮ ಒಂದು ಏನೇ ಒಂದು ಬೇಡಿಕೆನ ಈಡೇರಿಸ್ತಾ ಇಲ್ಲ ಅಂತ. ಸರ್ಕಾರಕ್ಕೆ ರೈತರ ಸಮಸ್ಯೆನೇ ಅರ್ಥ ಆಗ್ತಾ ಇಲ್ಲ. ಆ ಮೆಕ್ಕೆಜೋಳ ಆಗಿರ್ಬೋದು, ಮತ್ತೆ ಏನೇನು ರೈತರ ಸಮಸ್ಯೆ ಇದೆ ಅದ್ರ ಕಡೆನೆ ಗಮನ ಹರಿಸ್ತಾ ಇಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಸುತ್ತೆ ಅಂತ ಒಂದು ಭರವಸೆ ಇದೆಯಾ? ನಾವು ಭರವಸೆ ಇದೆ, ಮಾಡ್ಕೊಡ್ತಾರೆ ಅಂತ ಭರವಸೆ ಇದೆ ಸ್ವಾಮಿ. ನಮಗೆ ಮಾಡ್ಕೊಡ್ತಾರೆ, ಸರ್ಕಾರ ನಮ್ಗೆ ಸವಲತ್ತು ಕೊಡ್ತದೆ ಅಂತ ನಮಗೆ ಒಂದು ಧೈರ್ಯವಿದೆ. ಅವ್ರು ಮಾಡೇ ಕೊಡಬೇಕು. ಅವ್ರು ಮಾಡ್ಕೊಳ್ದೇ ಇದ್ರೆ ನಾವು ಇದನ್ನ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಒಂದ್ ಕಡೆ ಸರ್, ಈಗ ಒಳ ಮೀಸಲಾತಿ ಜಾರಿಗೆ ಆಯ್ತು. ಒಂದ್ ಕಡೆ ಅಲೆಮಾರಿ ಸಮುದಾಯದವರು 1% ಕೊಡ್ಬೇಕಂತ ಒಂದು ಅವ್ರದೇ ಆದಂತ ಆಗ್ರಹ ಇದೆ. ಈಗ ನಿಮ್ದು ಕೂಡ ಏನೋ ಒಂದು ಮೀಸಲಾತಿ ಅಂದ್ರೆ ಕಮ್ಯುನಿಟಿಗೆ ಸೇರಿಸಬೇಕಂತ ಒಂದು ಆಗ್ರಹ ಇದೆ. ಸರ್ಕಾರಕ್ಕೆ ಈ ರೀತಿ ಯಾಕೆ ಎಲ್ಲಾ ವರ್ಗದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಸರ್ಕಾರಕ್ಕೆ ಇಲ್ವಾ? ಅಂದ್ರೆ ಸರ್ಕಾರ, ಯಾಕಂದ್ರೆ ನಾವು ಆಯ್ಕೆ ಮಾಡಿರುವಂತ ಸರ್ಕಾರ, ನೀವು ರೈತರು ಇರ್ತೀರಿ, ನಿಮ್ದೇ ಆದಂತ ಒಂದು ಕೊಡುಗೆ ಇರುತ್ತೆ, ನಿಮ್ದೇ ಒಂದು ಕಮ್ಯುನಿಟಿಯಿಂದ. ಸರ್ಕಾರ ಯಾಕೆ ಈ ರೀತಿ ಕಡೆ ಕಾಣಿಸ್ತದೆ ಎಲ್ರು ಅಂತ? ಅದು ಸರ್ಕಾರ ಮನಸ್ಕೊಡ್ತಾ ಇಲ್ಲ ಸರ್. ಸರ್ಕಾರ ಅದು ಪ್ರಯತ್ನ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ನಮ್ಮ ಹಿಂದುಳಿದ ವರ್ಗದ ರಾಜ್ಯದಿಂದ ಮಾಡಿಕೊಡ್ಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ಈಗ ನಿಮ್ಮ ಹೋರಾಟ ಸರ್, ಈಗ ಮಾಡ್ತಾ ಇದ್ದೀರಾ ಹೋರಾಟ, ಆ ಮುಂದಿನ ಒಂದು ನಿಮ್ಮ ರೂಪುರೇಷೆ ಇರುತ್ತೆ, ಪ್ರತಿಭಟನೆ ರೂಪುರೇಷೆ ಹೇಗಿರುತ್ತೆ? ಪ್ರತಿಭಟನೆ ರೂಪುರೇಷೆ ಹೇಗಿರುತ್ತೆ ಅಂದರೆ, ನಮ್ಮ ರಾಜ್ಯಾದ್ಯಂತ ಇವಾಗೇನು ಬೆಳಗಾವಿ ಅಧಿವೇಶನದಲ್ಲಿ ನಾವು ಹೋರಾಟ ಸ್ಟಾರ್ಟ್ ಮಾಡಿ ಇವತ್ತು ಬಂದಿದ್ದೀವಿ. ಸರ್ಕಾರ ಅನುಮತಿ ಕೊಟ್ಟಿರೋದ್ರಿಂದ ಇವತ್ತು ಮೌನವಾಗಿ ಅದನ್ನು ನಾವು ಪರಿಗಣಿಸಿ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ರಾಜ್ಯಾದ್ಯಂತ ನಮ್ಮ ಮುಖ್ಯವಾದ ಬೇಡಿಕೆ ವಿಶ್ವಕರ್ಮ ನಿಗಮದಿಂದ ಬೇರ್ಪಡಿಸಬೇಕು ಒಂದು. ಎರಡನೇದು ಎಸ್ಟಿಗೆ ಸೇರಿಸಬೇಕು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಲ್ಲಿ ಎಸ್ಟಿ ಇರೋದ್ರಿಂದ, ಇನ್ನೊಂದು ಜಿಲ್ಲೆ ಉಡುಪಿ ಜಿಲ್ಲೆಯಿಂದ ಸುಳ್ಯ ತಾಲೂಕಲ್ಲಿ ಎಸ್ಟಿ ಇರೋದ್ರಿಂದ, ಎರಡು ಜಿಲ್ಲೆ ತಾಲೂಕುಗಳಲ್ಲಿ ಎಸ್ಟಿ ಸೇರೋದ್ರಿಂದ ಇಡೀ ರಾಜ್ಯಾದ್ಯಂತ ವಿಸ್ತರಿಸಬೇಕು ಅಂತ ನಮ್ಮ ಬೇಡಿಕೆ ಮೊದಲನೇ ಪಾಯಿಂಟ್ ಆಗಿರೋದ್ರಿಂದ ಎಲ್ಲ ನಮ್ಮ ಸಮಾಜದವರು ಇದಕ್ಕೆ ಹೋರಾಟ ಮಾಡಬೇಕು ಅಂತ ನನ್ನ ಬೇಡಿಕೆ. ಸರ್, ಒಂದು ವೇಳೆ ನಿಮ್ಮ ಒಂದು ಬೇಡಿಕೆ ಸರ್ಕಾರ ಈಡೇರಿಕೆ ಮಾಡಿದ್ದೇ ಇದ್ರೆ ನಿಮ್ಮ ಒಂದು ಹೋರಾಟ, ಮುಂದಿನ ಹೋರಾಟ ಹೇಗಿರುತ್ತೆ? ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ ಈ ಒಂದು ನಮ್ಮ ಒಂದು ವಾಹಿನಿ ಮುಖಾಂತರ? ನಾವು ಇದನ್ನೇನಾದರೂ ಮಾಡಲಿಲ್ಲ ಅಂದ್ರೆ ಐ ವಿಲ್ ಗೋಯಿಂಗ್ ಟು ಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗೋಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ದಯವಿಟ್ಟು ಇದು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವು ಎಲ್ಲ ಮುಖಂಡರು ಕೂಡ ಕೂತು ಚರ್ಚೆ ಮಾಡಿ ಮುಂದಿನ ಕ್ರಮ ನಾವು ತಗೋತಾ ಇದ್ದೀವಿ. ಈಗ ಯಾರನ್ನಾರು ಭೇಟಿ ಮಾಡುವಂತ ಒಂದು ಏನಾದ್ರು ಅವಕಾಶ ಇದೆಯಾ ಸರ್? ನೋಡೋಣ, ಇಲ್ಲಿ ಯಾರು ಬರ್ತಾರೆ, ಯಾರು ನಮ್ಮ ಮನವಿನ ತಗೊಳ್ಳೋದಕ್ಕೆ ಯಾರನ್ನ ಒಂದು ಆಯ್ಕೆ ಮಾಡಿದರೆ ಅವ್ರನ್ನ ನೋಡ್ಕೊಂಡು ನಾವು ಇಲ್ಲಿವರೆಗೂ ಯಾರು ಬರೋದಾಗ್ಲಿ, ಭೇಟಿ ಮಾಡೋದಾಗ್ಲಿ, ಆಶ್ವಾಸನೆ ಕೊಡೋದಾಗ್ಲಿ ಯಾರು ಬಂದಿಲ್ಲ. ಅಧಿವೇಶನ ಆಗ್ತಿದೆ, ಸರ್ಕಾರ ಅವ್ರದಾದಂತ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ನೀವು ಪ್ರತಿಭಟನೆ ಮಾಡ್ತಿದ್ದೀರಾ. ಯಾವ ವಿಚಾರಕ್ಕೆ ಸರ್ಕಾರಕ್ಕೆ ಯಾವ ರೀತಿ ಒಂದು ಸಂದೇಶ ರವಾನೆ ಮಾಡ್ತಿದ್ದೀರಾ? ಸರ್ಕಾರಕ್ಕೆ ಈ ರೀತಿಯಾಗಿ ನಾವು ಮನವಿ ಮಾಡೋದು ಏನಂತಂದ್ರೆ, ಇವತ್ತಿನ ದಿನಮಾನದೊಳಗೆ ಎಷ್ಟೋ ಒಂದು ಸಮಾಜಗಳಿಗೆ ಮೀಸಲಾತಿಗಳನ್ನು ಕೊಡ್ಕೋತ ಹೊಂಟಿದ್ದಾರೆ. ಆದರೆ ಕಮ್ಮಾರ ಸಮಾಜಕ್ಕೆ ಇಲ್ಲಿ ತನಕನೂ ಸಹ ಸರಿಯಾಗಿ ಈ ಸಮಾಜವನ್ನ ಇನ್ನೂ ತನಕ ರಾಜಕಾರಣಿಗಳ ಕಡೆ ನೋಡಿಲ್ಲ. ಮುಖ್ಯಮಂತ್ರಿಗಳಿಗೆ ಏನು ವಿನಂತಿ ಮಾಡೋದೇನಂತಂದ್ರೆ, ಎಷ್ಟೋ ವರ್ಷಗಳಾಯಿತು ಈ ಸಮಾಜ ಇನ್ನೂ ಕೆಳಗಡೆನೆ ಐತಿ. ಈ ಸಮಾಜವನ್ನು ಎತ್ತುವಂತ ಕಾರ್ಯ ಮುಖ್ಯಮಂತ್ರಿಗಳಿಂದ ಆಗಬೇಕನ್ನುವಂಥದ್ದೊಂದು ನಮ್ಮದು ಮನವಿ ಇದೆ. ಏನು ಮಾಡಬೇಕು ಅಂತಂದ್ರೆ, ಈ ಕಮ್ಮಾರ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು, ಎಷ್ಟಿಗೆ ಸೇರಿಸಬೇಕು. ಯಾಕಂತಂದ್ರೆ ಈ ಸಮಾಜವನ್ನು ನೀವು ಹಿಂಗೆ ಬಿಟ್ರಿ ಅಂತಂದ್ರೆ ಎಲೆ ಮರಿಯ ಕಾಯಿ ಅಂತ ಇನ್ನೂ ಅಲ್ಲೇ ಹೋಗಿಬಿಡ್ತದ, ಕೊಳತು ಹೋಗಿಬಿಡ್ತದ. ಅದಕ್ಕಾಗಿ ಈ ಸಮಾಜವನ್ನು ಎತ್ತುವಂತ ಕಾರ್ಯ ಅದು ನಿಮ್ಮಿಂದ ಆಗಬೇಕು. ಈ ಸಮಾಜವನ್ನು ಎತ್ತುವಂತ ಕಾರ್ಯ ಯಾಕೆ ಆಗ್ಬೇಕಂತಂದ್ರೆ, ಈ ಸಮಾಜ ಕೊಡುವಂತ ಕೊಡುಗೆ ಅಪಾರ ಐತಿ. ಯಾಕಂತಂದ್ರೆ ವಿಶ್ವಕರ್ಮದಲ್ಲಿ ಇರ್ತಕ್ಕಂತಹ ಈ ಕಮ್ಮಾರ ಸಮಾಜ ಎಲ್ಲ ರೈತರಿಗೆ ಎಲ್ಲರಿಗೂ ಸಹ ಸಹಕಾರವಾಗೈತಿ. ಯಾವುದೇ ಒಂದು ಸಲಕರಣೆ ಆಗಲಿ, ಕೊಡ್ಲಿ, ಕುರುಪಿ ಸಲಕರಣೆಗಳಾಗಲಿ, ಮನುಷ್ಯನಿಗೆ ಬೇಕಾಗಂತ ಎಲ್ಲ ಸಲಕರಣೆಗಳು, ಜೀವನಕ್ಕೆ ಬೇಕಾಗಿರ್ತಕ್ಕ ಸಮಗ್ರ ಸಲಕರಣೆಗಳನ್ನ ಮಾಡಿಕೊಡುವಂತಹ ಒಂದು ಸಮಾಜ. ಇಂತಹ ಸಮಾಜ ಕಡೆ ನೀವು ಲಕ್ಷ್ಯ ಕೊಡ್ಲಿಲ್ಲ ಅಂತಂದ್ರೆ ಇನ್ನು ದೇಶದೊಳಗೆ ಯಾವ್ದಕ್ಕೆ ಕೊಡ್ತಾ ಇದ್ದೀರಿ? ಅದಕ್ಕಾಗಿ ನಾವು ಇವತ್ತು ಏನು ಪ್ರತಿಭಟನೆ ಮಾಡುವಂತ ಕಾರಣ ಏನಂತಂದ್ರೆ, ನೋಡ್ರಿ, ಇವತ್ತು ಎಷ್ಟು ವರ್ಷಗಳಾಯ್ತು, ಆದ್ರೆ ಇಲ್ಲಿ ತನಕ ಯಾವ ಒಂದು ಸಮಾಜದೊಳಗಿರ್ತಕ್ಕಂಥ ಒಬ್ಬ ಬಡ ಕುಟುಂಬಗಳಿಗೆ ಇಲ್ಲಿ ತನಕ ಮನೆ ಇಲ್ಲ, ಆಶ್ರಯ ಇಲ್ಲ, ಏನೊಂದು ಅವರಿಗೆ ಸೌಕರ್ಯಗಳಿಲ್ಲ.
ಇಂಥ ಸೌಕರ್ಯಗಳಿಲ್ಲದಂತಹ ಈ ಸಮಾಜಕ್ಕೆ ಒಂದಿಷ್ಟು ಸೌಕರ್ಯ ಮಾಡಿಕೊಡಬೇಕು. ಇವುಗಳಿಗೆ ಏನಾದರೂ ಒಂದು ಸ್ವಲ್ಪ ಹಣಕಾಸಾಗಲಿ, ಇವರಿಗೆ ಏನಾದರೂ ಉದ್ಯೋಗವನ್ನ ಬೆಳೆಸಬೇಕಾಗಿತ್ತಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿ ಒಂದು ಗೋರ್ಮೆಂಟ್ ಇನ್ನು ಸವಲತ್ತು ಮಾಡಿಕೊಡ್ತಾ ಇಲ್ಲ. ಈ ಸವಲತ್ತುಗಳನ್ನು ಮಾಡಿಕೊಡಬೇಕು. ಈ ಸಮಾಜಕ್ಕೆ ಒಂದು ನೀವೆಲ್ಲ ಇಲ್ಲಿ ತನಕ ಹೋರಾಟ ಮಾಡಕತ್ತೀವಿ, ಮೌನದಿಂದ ಇಷ್ಟು ಶಾಂತವಾಗಿ ನಡೆದದಲ್ಲ. ನೀವು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಇನ್ನೂ ಬೃಹತ್ತಾಗಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ನೀವು ಆದಷ್ಟು ಮಟ್ಟಿಗೆ ಬೇಗವಾಗಿ ಬಂದು ಈ ಸಮಾಜದ ಒಂದು ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಈ ಸಮಾಜದ ಏನು ಕಷ್ಟ ಕಾರ್ಪಣ್ಯಗಳದಾವ ಅದನ್ನ ನೀವು ಸರಿಯಾಗಿ ತಿಳ್ಕೊಂಡು ಈ ಸಮಾಜವನ್ನ ಎತ್ತುವಂತ ಕಾರ್ಯವನ್ನ ನೀವು ಅತಿ ಬೇಗವಾಗಿ ಮಾಡಬೇಕು. ಇಲ್ಲಂತಂದ್ರೆ ಬಹಳಷ್ಟು ಉಗ್ರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಮಾಡಬೇಕಾಗ್ತದ. ಎಲ್ಲ ನಾವು ಕೇಳಿಕೊಟ್ಟೋದು ಏನಂತಂದ್ರೆ, ಈ ಸಮಾಜಕ್ಕೆ ಇಲ್ಲಿವರೆಗೂ ನಾವು ಒಂದು ಮನವಿಯನ್ನಿಟ್ಟಿದ್ದೀವಿ. ವಿಶ್ವಕರ್ಮದ ನಿಗಮದಿಂದ ಬೇರ್ಪಡಿಸಿ ಈ ಸಮಾಜಕ್ಕೆ ಎಲ್ಲ ಸೌಕರ್ಯಗಳು ದೊರಕುವಂತೆ ಮಾಡಬೇಕು ಮತ್ತು ಈ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು. ಇಂಥ ಮನವಿಯನ್ನು ನಾವು ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ನೋಡ್ರಿ, ನಮ್ಮ ಸಮಾಜ ಬಹಳಷ್ಟು ಹಿಂದುಳಿದದ. ಈ ಹಿಂದುಳಿದ ಸಮಾಜವನ್ನು ಎತ್ತುವಂತ ಕಾರ್ಯ ಸರ್ಕಾರ ಮಾಡಬೇಕು. ಎಲ್ಲಿ ನೀವೆಲ್ಲ ಮರೆತು ಈ ಸಮಾಜವನ್ನ ಒತ್ತುವಂತ ಕಾರ್ಯ ಮಾಡಕತ್ತೀರಿ ಹೊರತಾಗಿ ಎತ್ತುವಂತ ಕಾರ್ಯ ನೀವು ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಸ್ವಾಮೀಜಿಗಳೆಲ್ಲ ಕುಂತ್ಕೊಂಡು ಯಾಕೆ ಇಲ್ಲಿ ಬಂದೇವಿ ಅಂತಂದ್ರೆ, ನೋಡ್ರಿ, ಸಮಾಜದ ಸ್ವಾಮೀಜಿಗಳ ಬರಬೇಕಾಗೈತಿ, ಬಂದು ನಿಮಗೆ ಮನವಿ ಕೊಡುವಂತ ಒಂದು ಪರಿಸ್ಥಿತಿ ಅಂತಂದಿಟ್ಟಿದ್ದೀರಿ ಇವತ್ತಿನ ದಿವಸ. ನಾವು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಅಂತಂದಿಟ್ಟಿದ್ದೀರಿ ಇವತ್ತಿನ ದಿವಸ. ಅದಕ್ಕಾಗಿ ನಿಮಗೆ ನಾವು ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಈ ಒಂದು ಮೀಡಿಯಾದಿಂದ. ಏನಂತಂದ್ರೆ, ತಾವು ಆದಷ್ಟು ಮಟ್ಟಿಗೆ ಬೇಗವಾಗಿ ಬಂದು ಎಚ್ಚೆತ್ತುಕೊಂಡು ಈ ಸಮಾಜವನ್ನ ಎತ್ತಲಿಲ್ಲ ಅಂತಂದ್ರೆ ಮುಂದಿನ ದಿವಸ ಈ ಸಮಾಜ ಬಹಳಷ್ಟು ಉಗ್ರವಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನ ಕೊಡಬೇಕಾಗ್ತದ. ಅದಕ್ಕೆ ದಯಮಾಡಿ ತಮಗೆ ನಾವು ಕೇಳಿಕೊಳ್ಳೋದು ಏನಂತಂದ್ರೆ, ನೀವು ಈ ಸಮಾಜದ ಮನವಿಯನ್ನ ಸ್ವೀಕಾರ ಮಾಡಿ ಆದಷ್ಟು ಮಟ್ಟಿಗೆ ಬೇಗವಾಗಿ ಈ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು, ಇದಕ್ಕೆ ಸವಲತ್ತುಗಳನ್ನು ಮಾಡಿಕೊಡಬೇಕು, ಇಲ್ಲಿರ್ತಕ್ಕಂಥ ಕಡುಬಡವರನ್ನ ಮೇಲೆ ಎತ್ತಬೇಕು, ಹಿಂದುಳಿದವರನ್ನ ಮೇಲೆ ಎತ್ತಬೇಕು ಅನ್ನೋಂತಹ ಮನವಿಯನ್ನು ನಾವು ಇವತ್ತಿನ ದಿವಸ ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಆದಷ್ಟು ಮಟ್ಟಿಗೆ ಬೇಗವಾಗಿ ಬಂದು ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಈ ಒಂದು ಪ್ರತಿಭಟನೆಗೆ ಜಯವನ್ನು ತಂದು ಕೊಡ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ತಾವೆಲ್ಲ ನಿಮಗೆ ಕೈ ಮುಗಿದು ನಾವು ಕೇಳ್ಕೋದು ಏನಂತಂದ್ರೆ, ನಮ್ಮ ಸಮಾಜ ಬಹಳಷ್ಟು ಹಿಂದುಳಿದದ, ಬಹಳಷ್ಟು ಅನ್ಯಾಯಗಳನ್ನ ಎದುರಿಸಿದ. ಇಂಥ ಒಂದು ಕಮ್ಮಾರ ಕಲ್ಲಯ್ಯನವರು ಶರಣರಾಗಿ ಹೋಗಿದ್ದಾರೆ, ಮಹಾತ್ಮರಾಗಿ ಹೋಗಿದ್ದಾರೆ. ಇಂಥ ಸಾಧು ಸಂತ ಮಹಾತ್ಮರಾಗಿ ಹೋಗಿರ್ತಕ್ಕಂಥ ಈ ಸಮಾಜ ಈ ಜಗತ್ತಿಗೆ, ಈ ಒಂದು ಸಮಾಜಕ್ಕೆ, ಜನರಿಗೆ ಅನೇಕ ಸಲಕರಣೆಗಳನ್ನ ಮಾಡಿಕೊಡೋತರ ಮುಖಾಂತರ ತನ್ನ ಸೇವೆಯನ್ನ ಮಾಡ್ತಕ್ಕಂತಹ ಈ ಕಮ್ಮಾರ ಸಮಾಜ ಇದು ಬೆಳಿಬೇಕು, ಇದು ಉಳಿಬೇಕು. ಇದನ್ನ ಬೆಳೆಸುವಂತ ಕಾರ್ಯ ನಮ್ಮದು ನಿಮ್ಮದು ಆಗಿದೆ, ಸರ್ಕಾರದ್ದು ಆಗಿದೆ, ನಮ್ಮದು ಆಗಿದೆ. ಅದಕ್ಕಾಗಿ ಈ ಸಮಾಜ ಬೆಳಿಬೇಕು ಅಂತಂದ್ರೆ, ಈ ಕಮ್ಮಾರ ಸಮುದಾಯ ಉಳಿಬೇಕು ಅಂತಂದ್ರೆ ನೀವು ಎಷ್ಟಿಗೆ ಇದನ್ನ ಸೇರಿಸಬೇಕು, ಇದಕ್ಕೆ ಮೀಸಲಾತಿಯನ್ನು ಕೊಡಬೇಕು, ಈ ಸಮಾಜವನ್ನ ಮೇಲೆತ್ತುವಂತ ಕಾರ್ಯ ನೀವು ಮಾಡಬೇಕಾಗಿದೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಏನು ಮಾಡ್ಕೋದಂತಂದ್ರೆ, ನೀವು ನಮ್ಮ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಈ ಮನವಿಯ ಪತ್ರದೊಳಗಿರ್ತಕ್ಕಂತಹ ಎಲ್ಲ ಒಂದು ಮನವಿಯ ಘೋಷಣೆಗಳನ್ನ ನೀವು ತಿಳ್ಕೊಂಡು ಇದಕ್ಕೆ ಸಹಕಾರ ಮಾಡಬೇಕು, ಈ ಮನವಿಯನ್ನ ಸ್ವೀಕಾರ ಮಾಡಬೇಕು, ನಮಗೆ ಜಯವನ್ನು ತಂದು ಕೊಡಬೇಕಂತ ಹೇಳಿ ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀವಿ, ಸಿದ್ದರಾಮಯ್ಯವರಿಗೆ ವಿನಂತಿ ಮಾಡ್ಕೊಳ್ತೀವಿ. ನೋಡಿ, ನೀವು ಈ ಕುರ್ಚಿ ಮೇಲೆ ಕುಂತಿದ್ದೀರಿ ಯಾವುದ್ರ ಸಲುವಾಗಿ ಅಂತಂದ್ರೆ, ಇಂಥ ಒಂದು ಹಿಂದುಳಿದ ವರ್ಗಗಳು ನಿಮಗೆ ವೋಟ್ ಹಾಕಿ ಗೆಲ್ಸಿದಾರ, ನೀವು ಮರೆಯಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಸಮಾಜ ಬಹಳಷ್ಟು ಹಿಂದುಳಿದದ. ಇಂಥ ಸಮಾಜವನ್ನ ನೀವು ಎತ್ತಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಇವತ್ತಿನ ದಿವಸ ನೀವು ಆ ಕುರ್ಚಿ ಮೇಲೆ ಕುತ್ತದಕ್ಕೂ ಏನಂತಂದ್ರೆ ಬಹಳಷ್ಟು ಇದಾಗ್ತದ, ಕುತ್ತದು ಸಾರ್ಥಕ ಅಲ್ಲ. ಅದಕ್ಕೆ ನಾವು ಇವತ್ತಿನ ದಿವಸ ಇಲ್ಲಿ ಬಂದು ಪ್ರತಿಭಟನೆ ಮಾಡಾಕತ್ತೀವಿ ಅಂತಂದ್ರೆ ನೀವು ಬೇಗವಾಗಿ ಬಂದು ಈ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ನಮಗೆ ಜಯವನ್ನು ತಂದು ಕೊಡಬೇಕು. ಈ ಜಯವನ್ನು ತಂದು ಕೊಡುವಂತಹ ಒಂದು ಕಾರ್ಯ ನೀವು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ನಾವು ಅನಂತತೆಯಿಂದ ನಮ್ಮ ಸಮಾಜದ ವತಿಯಿಂದ ನಿಮಗೆ ಕೇಳ್ಕೊಳ್ತಾ ಇದ್ದೀವಿ. ನೀವು ಈ ಮನವಿಯನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ನಮ್ಮದೊಂದು ಉದ್ದೇಶ. ನಮಗೆ ಜಯವನ್ನು ತಂದು ಕೊಡಬೇಕು, ಇದನ್ನು ಎಷ್ಟಿಗೆ ಸೇರಿಸಬೇಕು. ನಮ್ಮ ವಿಶ್ವಕರ್ಮ ಮಂಡಳಿಯಿಂದ ಇದನ್ನು ಬೇರ್ಪಡಿಸಿ ಇದಕ್ಕೆ ಸಮಾಜಕ್ಕೆ ಪ್ರತ್ಯೇಕ ನಿಗಮವನ್ನ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಒಂದು ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಬೆಳಗಾವಿಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಇದಾಗಲೇ ಕೊನೆಯ ವಾರ ಕೂಡ ಕಾಲಿಟ್ಟಿರುವಂತದ್ದು. ಆದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರತಿಭಟನೆಗಳು ಮಾತ್ರ ನಿಲ್ತಾ ಇಲ್ಲ.
ಇದೀಗ ಕಮ್ಮರ ಸಮುದಾಯದಿಂದ ಸರ್ಕಾರಕ್ಕೆ ಅವರದಾದಂಥ ಒಂದು ಬೇಡಿಕೆಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದೀಗ ಸಮುದಾಯದ ಪ್ರಮುಖ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಸ್ವಾಮೀಜಿ ನಮಸ್ಕಾರ. ಓಕೆ ಸರ್. ಏನ್ ಸ್ವಾಮೀಜಿ ನಿಮ್ಮ ಒಂದು ಬೇಡಿಕೆ ಏನು? ಸರ್ಕಾರ ಒಂದ್ ಕಡೆ ಅಧಿವೇಶನ ಪ್ರಾರಂಭ ಆಗಿದೆ, ಕೊನೆಯ ವಾರಕ್ಕೂ ಕೂಡ ಕಾಲಿಟ್ಟಿದೆ, ಆದ್ರೆ ನಿಮ್ಮ ಒಂದು ಬೇಡಿಕೆ ಏನು? ನಮ್ಮ ಬೇಡಿಕೆ ವಿಚಾರವಾಗಿ ಇಂದು ಕರ್ನಾಟಕ ರಾಜ್ಯದಲ್ಲಿ ಕಮ್ಮಾರರ ಸಮುದಾಯ ಬಹಳ ಒಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಕಾರಣ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಈ ರೈತನ ಬೆನ್ನೆಲುಬು ಅಂತಂದ್ರೆ ಆ ಕಮ್ಮಾರರು. ಅವರ ಮೂಲ ಕಸುಬೆ ಅವರ ಕಬ್ಬಿಣ ಕಾರ್ಯ ಮಾಡ್ತಕ್ಕಂಥದ್ದು. ಹಾಗಾಗಿ ಇವರು ಯಾವುದು ಕೂಡ ಇತರ ಬಿಸ್ನೆಸ್ನಲ್ಲಿ ಇಲ್ಲ, ಶೈಕ್ಷಣಿಕವಾಗಿಲ್ಲ, ಸಾಮಾಜಿಕವಾಗಿ ಆರ್ಥಿಕವಾಗಿಲ್ಲ. ಹಾಗಾಗಿ ಇಂದು ಈ ಸಮಾಜ ಬಹಳ ಒಂದು ಕೆಳಮಟ್ಟ ಸ್ಥಿತಿಯಲ್ಲಿದೆ. ಹಾಗಾಗಿ ಈ ಒಂದು ಕೆಳಮಟ್ಟದಲ್ಲಿರ್ತಕ್ಕಂಥ ಸಮುದಾಯಗಳನ್ನು ಮೇಲೆತ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರ. ಈಗಾಗಲೇ ಸರ್ಕಾರಗಳಲ್ಲಿ ಚರ್ಚೆ ಬಂದಾಗ ಯಾರನ್ನು 2L ದಲಿತನ್ನು ಸೇರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಥರ್ಡ್ ಬಿಹೇವಿಯರ್ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಯಾವುದೋ ಸಮುದಾಯಗಳಪ್ಪ ಅಂತಂದ್ರೆ ಜಂಗಮಗಳು ಲಿಂಗಾಯತ ಸಮುದಾಯ ಗುರುಗಳನ್ನೆಂಪ ತರ್ತಕ್ಕಂಥ ಒಂದು ವಿಚಾರಗಳು ಕೂಡ ಇವತ್ತು ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ವಿ. ಹಾಗಾಗಿ ಇವರು ಪೂರ್ಣವಾಗಿ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾರೆ, ಕಬ್ಬಿಣ ಕೆಲಸ ಮಾಡ್ತಾರೆ, ರೈತರ ಜೊತೆ ಇರ್ತಕ್ಕಂಥವ್ರು. ಬಹಳ ಕೆಳ ಹಂತದಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಇವರಿಗೆ ಮೀಸಲಾತಿ ಕೊಡಿಸ್ಬೇಕಂತ ರೀತಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ. ಹಾಗಾಗಿ ವಿಶೇಷವಾಗಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕನ್ನತಕ್ಕಂಥ ರೀತಿಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಪದಾಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ಈ ವಿಚಾರವಾಗಿ ಇವರಿಗೆ ಮೂಲಭೂತವಾಗಿ ಸರ್ಕಾರ ನಿಗಮ ಮಂಡಳಿಯಲ್ಲಿ ರಚನೆ ಮಾಡಬೇಕು. ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯ ಮಾಡಿದ್ದಾರೆ. ಅದಕ್ಕಾಗಿ ನಿಗಮ ಮಂಡಳಿಯಲ್ಲಿ ಇವರಿಗೆ ಅವಕಾಶ ಕೊಡಬೇಕು. ಮತ್ತು ಇವರಿಗೆ ST ಮೀಸಲಾತಿಯಲ್ಲಿ ಇವರಿಗೇನಪ್ಪ ಅಂದ್ರೆ ಮೀಸಲಾತಿ ಕೊಡೋ ಮೂಲಕ ಸರ್ಕಾರದ ಮೇಲೆ ಎತ್ತಬೇಕಂತ ರೀತಿಯಲ್ಲಿ ನಮ್ಮ ಒಂದು ಹೋರಾಟ ಮತ್ತು ಬೆಂಬಲವನ್ನು ನಾವು ಈ ಒಂದು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಮುಟ್ಟಿಸಲಿಕ್ಕೆ ನಾವು ಇವತ್ತು ಈ ಒಂದು ಸುವರ್ಣಸೌಧ ಬೆಳಗಾಗಿ ಬಂದಿದ್ದೀವಿ. ಒಂದ್ ಕಡೆ ಒಳ ಮೀಸಲಾತಿ ಆಲ್ರೆಡಿ ಜಾರಿಗೆ ಬಂದಿದೆ, ಅಂದ್ರೆ ಈಗ ಲೇಟೆಸ್ಟ್ ಆಗಿ ಮತ್ತೆ ನೀವು ಒಳ ಮೀಸಲಾತಿಲಿ ನಮಗೂ ಒಂದು ಮೀಸಲಾತಿ ಕೊಡಿ ಅಂತ ಒಂದು ಬೇಡಿಕೆ ಮಾಡ್ತಾ ಇದ್ದಾರೆ. ಅದು ಈಡೇರುವಂತ ಸಾಧ್ಯತೆ ಇದೆಯಾ? ಸರ್ಕಾರಗಳು ಇವತ್ತು ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಪದೇ ಪದೇ ಅದರ ಲಾಭ ಪಡಿತಾ ಇದ್ದಾರೆ. ನಾವೆಲ್ಲ ನೋಡ್ಬೋದು ಎಲ್ಲ ಇದರಲ್ಲಿ. ಅದ್ರಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಸಿಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಸಮುದಾಯಗಳಿಗೆ ಕೊಡ್ತಕ್ಕಂಥ ಒಂದು ಸರ್ಕಾರ ಕೆಲಸ ಆಗ್ಬೇಕು. ಯಾಕಂದ್ರೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ, ತಾಯಿಗೆ 5 ಮಕ್ಕಳು ಇರ್ತಾರೆ. ಮೊದಲೇ ಹುಟ್ಟಿದ ಮಗ ಏನಪ್ಪಾ ಅಂತಂದ್ರೆ ಬಹಳ ಬಲಿಷ್ಠ ಇರ್ತಾರೆ, ಅವ ಎಲ್ಲ ತಿನ್ಕೊಂಡು ದಪ್ತಾಗಿರ್ತಾನೆ. ಪದೇ 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 ಅವನನ್ನೇ ತಿನ್ನಿಸ್ತಾ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದು ತಾವೆಲ್ಲ ನೋಡ್ತಾ ಇರೋದು. ಅದಕ್ಕಾಗಿ ತಾಯಿ ಇರ್ತಕ್ಕಂಥವ್ಳದ್ದು ಏನು ಕೆಲಸ ಅಂದ್ರೆ ಸಣ್ಣ ಮಗು ಕೂಡ ನಂದೇ ಅದ, ಅದು ಬಹಳದು ಪತಲಾಗಿದೆ, ಅದಕ್ಕೆ ದಪ್ಪಾಗಿ ಮಾಡ್ಬೇಕಂತ ರೀತಿಯಲ್ಲಿ ತಾಯಿ ನೋಡ್ತಾಳೆ. ಅದೇ ರೀತಿ ಸರ್ಕಾರ ಕೂಡ ಸಣ್ಣ ಸಣ್ಣ ಸಮುದಾಯಗಳನ್ನು ಮೇಲೆತ್ತಕ್ಕಂಥ ರೀತಿಯಲ್ಲಿ ತಾಯಿಗಳ ಸ್ಥಾನದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ, ನಮ್ಮ ಹೋರಾಟ. ನಿಮ್ಮ ಹೋರಾಟ ಎಷ್ಟು ವರ್ಷದಿಂದ ನಡೀತಿದೆ? ಬಹಳ ಸಂತೋಷದ ವಿಷಯ. ಇದು 30 ವರ್ಷಗಳ ಹಿಂದೆ ಇದೇ ಒಂದು ವಿಕಾಸಸೌಧ ಅಥವಾ ಸುವರ್ಣಸೌಧದಲ್ಲಿ ನಮ್ಮ ಕಂಬಾರ ಸಮಾಜದ ಇರ್ತಕ್ಕಂಥ ಮುಖಂಡರು ಚಂದ್ರಶೇಖರ್ ಕಂಬಾರ್ ಅವರು, ಸಾಹಿತಿಗಳು, ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾಗ ಈ ಒಂದು ಸಮುದಾಯವನ್ನು ST ಸೇರಿಸಬೇಕು ಅಂತ ರೀತಿಯಲ್ಲಿ ಹೋರಾಟ ಮಾಡಿದರು. ಆ ಹೋರಾಟವನ್ನು ಮುಂದುವರಿದು ಇವತ್ತಿ ಕೂಡ ಆ ಸಮುದಾಯದಲ್ಲಿ ಬಲಿಷ್ಠವಾದಂಥ ನಾಯಕನ ಕೊರತೆ ಮತ್ತು ಸಂಘಟನೆ ಕೊರತೆ ಇರೋದ್ರಿಂದ ಅದು ಇಲ್ಲಿವರೆಗೆ ಆಗಲಿಲ್ಲ. ಇವತ್ತು ನಮ್ಮ ರಮೇಶ್ ಲೋಹಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದಂಪತಿಗಳು, ಗುಲ್ಬರ್ಗ ಜಿಲ್ಲೆಯವರು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಂತೆಲ್ಲ ಕಂಬಾರಗಳನ್ನು ಗುರುತಿಸಿ ಮತ್ತು ಗುರುಗಳನ್ನು ನೇತೃತ್ವದಲ್ಲಿ ಇವತ್ತು ಜಾಗೃತಿ ಮೂಡಿಸುವ ಮೂಲಕ ಈ ಒಂದು ಹೋರಾಟಕ್ಕೆ ಮತ್ತೊಮ್ಮೆ ಅಂತಂದ್ರೆ ಇವತ್ತು ಜೀವ ತುಂಬುವ ರೀತಿಯಲ್ಲಿ, ಈ ಹೋರಾಟಕ್ಕೆ ಶಕ್ತಿ ತುಂಬುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದು ಇನ್ನೂ 30 ವರ್ಷಗಳ ಹೋರಾಟ ಆದರೂ ಕೂಡ ನಾವು ಇದನ್ನು ಬಿಡೋದಿಲ್ಲ ಅಂತ ರೀತಿಯಲ್ಲಿ ಈ ಹೋರಾಟ ಗಟ್ಟಿಯಾಗಿದ್ದಾರೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ನಾವೆಲ್ಲ ಬೆಳಗಾವಿಗೆ ಬಂದಿದ್ದು, ಇವತ್ತಿನ ದಿನ ವಿಶ್ವ ಕಮ್ಮಾರ ಒಕ್ಕೂಟ ಸಮುದಾಯಗಳಿಂದ ಈ ಕಬ್ಬಿಣದ ಕೆಲಸ ಮಾಡ್ತಕ್ಕಂಥ ಕಮ್ಮಾರ, ಕಂಬಾರ, ಗೆಜ್ಜೆಗಾರ, ಲೋಹಾರ, ಬೈಲಗ ಮುಂತಾದ ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂಥ ಈ ಕಮ್ಮಾರ ಸಮುದಾಯದ ಬೇಡಿಕೆ ಏನಂತಂದ್ರೆ ನಮ್ಮನ್ನು STಗೆ ಸೇರಿಸಬೇಕು. ಯಾಕೆ STಗೆ ಸೇರಿಸಬೇಕಂತಂದ್ರೆ ಈ ಕಮ್ಮಾರಿಕೆ ಮಾಡುವಂತ ಸಮುದಾಯ ಏನಿರ್ತದೋ ಅದು ಒಂದೇ ಸ್ಥಳದಲ್ಲಿ ಇದ್ಕೊಂಡು ಕೆಲಸ ಮಾಡಕ್ಕೆ ಇವತ್ತಿನ ದಿನ ಸಾಧ್ಯ ಇಲ್ಲ. ಈ ಹಿಂದಿನಿಂದಲೂ ಕೂಡ ಇದು ಒಂದು ರೀತಿಯಲ್ಲಿ ಅಲಿಮಾರಿ ಸಮಾಜನೆ. ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ನಾವು ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಸಲುವಾಗಿ ನಾವು ಮತ್ತೊಂದು ಊರಿಗೆ ಹೋಗಿ ಉಪಜೀವನ ಮಾಡುವಂತ ಒಂದು ಈ ಸಮುದಾಯ ಇರೋದ್ರಿಂದ ಇದನ್ನು ದಯವಿಟ್ಟು STಗೆ ಸೇರಿಸಬೇಕು. ಈಗ ಸರ್ಕಾರ ಏನ್ ಮಾಡಿದೆ, ವಿಶ್ವಕರ್ಮ ನಿಗಮದಲ್ಲಿ 5 ಜನರನ್ನು ಸೇರಿಸಿ ಇವತ್ತಿನ ದಿನ ಒಂದು ನಿಗಮ ಮಾಡಿದೆ. ಇವಾಗ ನೀವು ಬೇರೆಯವರಿಗೆ ನೋಡಿದ್ರೆ ಇವತ್ತು ಮಡಿವಾಳದವರು ಸಮುದಾಯದವರಿಗೆ ಒಂದು ಪ್ರತ್ಯೇಕವಾದಂತ ನಿಗಮ ಇದೆ, ಶೌರಿಕ ಸಮಾಜದವರಿಗಿದೆ, ಉಪ್ಪಾರ ಸಮಾಜದವರಿಗಿದೆ, ಗಾಣಿಗ ಸಮುದಾಯದವರಿಗಿದೆ, ಮರಾಠ ಸಮುದಾಯದವರಿಗಿದೆ. ಅವರವರ ಸಮುದಾಯಗಳಿಗೆ ಅವರವರ ಕೆಲಸ ಮಾಡುವಂತ ಜನರಿಗೆ ಪ್ರತ್ಯೇಕವಾದಂತ ನಿಗಮ ಇರಬೇಕಾದ್ರೆ
ಈ ವಿಶ್ವಕರ್ಮ ಅಂತಕ್ಕಂಥ ಒಂದು ನಿಗಮವನ್ನು ನಿರ್ಮಾಣ ಮಾಡಿ ಅದರಲ್ಲಿ 5 ಕಸುಬುಗಳನ್ನು ಮಾಡುವಂತ ಜನರನ್ನು ಸೇರಿಸಿ ಬಹಳ ಇಕ್ಕಟ್ಟಿನಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಾಕಂತಂದ್ರೆ ಕಬ್ಬಿಣದ ಕೆಲಸ ಮಾಡುವವರು ಕಂಬಾರರು, ಮರ ಕೆಲಸ ಮಾಡುವವರು ಬಡಿಗೆರು, ಮತ್ತು ಬಂಗಾರದ ಕೆಲಸ ಮಾಡುವವರು ಅಕ್ಕಸಾಲಿಗರು, ಶಿಲ್ಪಕಾರರು ಮತ್ತು ಕಂಚಿನ ಕೆಲಸ ಮಾಡುವಂತ ಕಂಚುಗಾರರು, ಇವರು ಯಾವುದೇ ವೃತ್ತಿಗೂ ಹೊಂದಾಣಿಕೆ ಇಲ್ಲ, ಹೋಲಿಕೆ ಇಲ್ಲ. ಕಮ್ಮಾರರ ಕೆಲಸ ಕಬ್ಬಿಣದ ಕೆಲಸ ಮಾಡೋದ್ರಿಂದ ಅವರು ಬಂಗಾರದ ಕೆಲಸದವ್ರ ಕೆಲಸ ಇರಲ್ಲ. ಮತ್ತೆ ಶಿಲ್ಪಕಾರರು ಬೇರೆನೆ, ಕಂಬಾರರು ಬೇರೆನೆ, ಈ ರೀತಿ ಬೇರೆ ಬೇರೆ ಸಮಾಜದಲ್ಲಿ ನಾವು ಇರೋದ್ರಿಂದ ಯಾವುದೋ ಒಂದು ಮನುವಾದದ ರೀತಿಯಲ್ಲಿ ಅವರೆಲ್ಲ ಮನುನ ಮಕ್ಕಳು ಅಂತ ತಿಳ್ಕಂತ ಒಂದು ಕಾಲ್ಪನಿಕ ಕತೆ ಕಟ್ಟಿಕಿಸಿದ್ರೆ ನಮ್ಮನ್ನ ಏನ್ ಮಾಡಿದಾರೆ, ಒಂದೇ ರೂಮಿನಲ್ಲಿ ಎಲ್ಲರನ್ನೂ ಕೂಡಿ ಹಾಕಿದ್ದಾರೆ. ಇದು ಒಂದು ರೀತಿಯಾಗಿ ನಮಗೆ ಜೈಲಾಗಿ ಪರಿಣಮಿಸಿದೆ. ಅಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನ, ಶ್ರೀಮಂತರು, ಏನು ಬಂಗಾರ ಬೇಳಿ ಕೆಲಸ ಮಾಡೋ ಜನ ಇದ್ದಾರಲ್ಲ, ಅವರು ಈ ಕಂಬಾರರಿಗೆ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಏನ್ ಕಾರಣ ಅಂತಂದ್ರೆ ಇಲ್ಲಿ ನಾವು ಅಶಿಕ್ಷಿತರಿರೋದು, ನಿರುದ್ಯೋಗಿರೋದು, ಬಡತನ ಇರೋದು, ನಮಗೆ ಒಳ್ಳೆ ರೀತಿಯಿಂದ ಯಾವುದೇ ಆರ್ಥಿಕವಾದಂತಹ ಸದೃಢತೆ ಇರೋದಿಲ್ಲ. ಅಲ್ಲಿ ಶ್ರೀಮಂತರಾಗಿರ್ತಕ್ಕಂಥ ಬೇಳಿ ಬಂಗಾರದ ವ್ಯಾಪಾರಿಗಳೇನಿರ್ತಾರೋ ಅವರು ಸರ್ಕಾರ ಮಟ್ಟದಲ್ಲಿ ಬಹಳಷ್ಟು ಬಲಿಷ್ಠವಾಗಿರ್ತಾರೆ. ಅದಕ್ಕಾಗಿ ಸರ್ಕಾರ ಯಾವಾಗಲೂ ಯಾರು ಮಾತು ಕೇಳ್ತಂದ್ರೆ ಯಾರು ಅವ್ರ ಮುಂಚೂಣಿಯಲ್ಲಿ ಇರ್ತಾರೋ ಅವ್ರ ಮಾತು ಕೇಳ್ಕೊತೆ ಬಂದಿದೆ ಇಲ್ಲಿವರೆಗೂ. ಹೀಗಾಗಿ ಈ ಒಂದು 15 ವರ್ಷಗಳಲ್ಲಿ ಒಂದು ಏನು ವಿಶ್ವಕರ್ಮ ನಿಗಮ ನಿರ್ಮಾಣ ಮಾಡಿದ್ದಾರೆ, ಇಲ್ಲಿವರೆಗೂ ಒಬ್ಬರ ಕಮ್ಮಾರರನ್ನು ಗೆಜ್ಜೆಗಾರ, ಲೋಹಾರಿ, ನಮ್ಮನ್ನು ಕಬ್ಬಿಣದ ಕೆಲಸ ಮಾಡೋರಿದ್ದೀವಿ, ನಮ್ಮನ್ನು ಇಲ್ಲಿವರೆಗೂ ಆ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿಲ್ಲ. ಕೇವಲ ಒಬ್ಬರಿಬ್ಬರು, ಯಾರೋ ಒಬ್ಬರಿಬ್ಬರು ಈ ಒಂದು ಮೈಸೂರು ಕರ್ನಾಟಕದಲ್ಲಿ, ಹಳೆ ಮೈಸೂರು ಕರ್ನಾಟಕದಲ್ಲಿ ಒಬ್ಬರಿಬ್ಬರು ಯಾರೋ ತಮ್ಮ ಪ್ರಭಾವವನ್ನು ಬೀರಿ ಕಮ್ಮಾರರು ಆ ನಿಗಮದ ಸದಸ್ಯರಾಗಿದ್ದಾರೆ ಹೊರತಾಗಿ ಆ ನಿಗಮದಿಂದ ಇಲ್ಲಿವರೆಗೂ ನಿಜವಾದ ಏನು ಬಡವರಿದ್ದಾರೆ, ಯಾರ ಸಲುವಾಗಿ ನಿಗಮವನ್ನು ಮಾಡಲಾಗಿದೆ ಅವರಿಗೆ ತುಂಬಾ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ ಅಂತಂದ್ರೆ ಕಮ್ಮಾರರಿಗೆ ಪ್ರತ್ಯೇಕವಾದಂತಹ ನಿಗಮ ಮಾಡಿ, ಮತ್ತು ಈ ಕಮ್ಮಾರರ ಒಂದು ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಂದು ಸಲಕರಣೆಗಳೇನಿರ್ತಾವೆ, ಕಮ್ಮಾರಿಕೆ ಮಾಡ್ತಕ್ಕಂಥ ಸಾಮಾನುಗಳು, ಆ ಸಾಮಾನುಗಳು ಕೊಡಿ. ಕಮ್ಮಾರರು ವಿಶೇಷವಾಗಿ ಅಂದ್ರೆ ಊರೊಳಗಡೆ ಬೆಂಕಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡುತ್ತವ್ರು, ಅವರಿಗೆ ಮನೆಗಳಿರೋದಿಲ್ಲ, ಅಂತವ್ರ ಕಮ್ಮಾರರಿಗೆ ಮನೆಗಳನ್ನು ಕೊಡಬೇಕು. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಅಂತ ಮಕ್ಕಳಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತಕ್ಕಂಥ ವಿವಿಧ ಬೇಡಿಕೆಗಳ ಜೊತೆಗೆ ಮುಖ್ಯವಾಗಿ ನಮ್ಮನ್ನು ಎಸ್ಟಿಗೆ ಸೇರಿಸಿದರೆ ಈ ಒಂದು ಜನರ ಬದುಕಿನಲ್ಲಿ ಒಂದು ಹೊಸ ಒಂದು ಬದುಕು ಸಿಕ್ಕಂಗ ಆಗ್ತದೆ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ಇವತ್ತಿನ ಹೋರಾಟ ಅಲ್ಲ, 1980ರ ದಶಕಗಳಿಂದಲೂ ಕೂಡ ನಿರಂತರವಾಗಿ ನಮ್ಮನ್ನು ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆ ಸರ್ಕಾರದ ಮುಂದೆ ನಾವು ಇಡ್ತಾನೆ ಬಂದಿದ್ದೀವಿ. ಹಿಂದೆ ಚಂದ್ರಶೇಖರ್ ಕಂಬಾರ ಸಾಹಿತಿಗಳು ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗಲೂ ಕೂಡ ಅನೇಕ ಬಾರಿ ಅವರು ನಮ್ಮನ್ನು ಎಸ್ಟಿಗೆ ಸೇರಿಸಬೇಕು, ಕಂಬಾರರು ಬಹಳ ಬಡವರಿದ್ದಾರೆ, ಇವರು ಉದ್ಯೋಗ ಅರಿಸಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರೆ, ಬಹಳ ಕೀಳುಮಟ್ಟದ ಒಂದು ಸಾಮಾಜಿಕ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಇವರಲ್ಲಿ ಯಾರು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ MLAಗಳು ಯಾರೂ ಇರೋದಿಲ್ಲ. ಆ ಕಾರಣಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕಾರಣದ ರೀತಿಯಿಂದ ಇವ್ರನ್ನು ಮೇಲೆತ್ತಬೇಕಾದ್ರೆ, ಇವರನ್ನು ಹಿಂದುಳಿದ ವರ್ಗದಿಂದ ತೆಗೆದು ಒಂದು ಎಸ್ಟಿಗೆ ಹಾಕಿದಾಗ, ಪರಿಶಿಷ್ಟ ಪಂಗಡಕ್ಕೆ ಹಾಕಿದಾಗ ಇವ್ರ ಬದುಕಿನಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು, ಏನಾದರೂ ಸುಧಾರಣೆ ಆಗಬಹುದು ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಅವತ್ತು ಚಂದ್ರಶೇಖರ್ ಕಂಬಾರರು ಹೇಳಿದ ರೀತಿಯಿಂದ ನಾವು ಪ್ರತಿ ವರ್ಷ ನಿರಂತರವಾದಂತಹ ಹೋರಾಟಗಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಮಾಡ್ತಾನೆ ಇದ್ದೀವಿ. ಇದೇ ರೀತಿಯಾಗಿ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಇರತಕ್ಕಂಥ ಕಬ್ಬಿಣದ ಕೆಲಸ ಮಾಡೋರಿಗೆ ನಮ್ಮ ಕರ್ನಾಟಕದಲ್ಲಿ ಕಂಬಾರ ಅಂತಾರೆ. ಇನ್ನು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ರಾಜಕಾರಣ ಎಲ್ಲ ಮೇಲೆ ಉತ್ತರ ಭಾರತ ನಾವು ಹೋಗ್ತೀವಿ, ಅಲ್ಲಿ ಹೋದಲ್ಲೆಲ್ಲ ಲೋಹಾರ್ ಅಂತ ನಮ್ಮನ್ನು ಕರೀತಾರೆ. ಯಾರು ಲೋಹದ ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಲೋಹಾರ್ ಅಂತಕ್ಕಂಥ ಶಬ್ದ ಇದೆ. ಅದಕ್ಕಾಗಿ ಇವತ್ತಿನ ದಿನ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ಎಲ್ಲಾ ವಿಧಾನಸೌಧಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಹೋರಾಟ ನಡೀತಾ ಇದೆ. ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲೂ ಕೂಡ ಸಂಸದರು ಮತ್ತು MP ಗಳು ಮಾತಾಡಿದ್ದಾರೆ. ಈ ಕಂಬಾರ ಸಮುದಾಯ ಇದೆ, ಲೋಹಾರ ಸಮುದಾಯ ಇದೆ, ಇವರು ಕಬ್ಬಿಣದ ಕೆಲಸ ಮಾಡ್ಕೊಂಡು ಬಹಳ ತೊಂದರೆಯಲ್ಲಿ ಇರತಕ್ಕಂಥ ಸಮುದಾಯ, ಇವರಿಗೆ ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಹಕ್ಕು ಒತ್ತಾಯ ಇಡೀ ದೇಶಾದ್ಯಂತ ನಡೀತಾ ಇದೆ. ಇನ್ನೊಂದು ವಿಶೇಷ ಏನಂತಂದ್ರೆ ಸರ್ಕಾರ ನಮ್ಮನ್ನು ಯಾವ ರೀತಿ ವಂಚನೆ ಮಾಡಿದೆ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಿಹಾರದಲ್ಲಿ ಸರ್ಕಾರ ಇದೆ, ಉತ್ತರ ಪ್ರದೇಶದಲ್ಲಿ 2006ನೇ ಇಸ್ವಿಗಿಂತ ಮುಂಚೆ ಈ ಕಬ್ಬಿಣದ ಕೆಲಸ ಮಾಡತಕ್ಕಂತ ಎಲ್ಲಾ ಸಮುದಾಯವನ್ನು ಎಸ್ಟಿಯಲ್ಲಿದ್ದೀವಿ ನಾವು. ಇದು ಬೇಡಿಕೆ ಹೊಸತಾಗಿಲ್ಲ. ಕಂಬಾರರು, ಕಬ್ಬಿಣ ಕೆಲಸ ಮಾಡುವ ಲೋಹಾರರು ನಾವು ಮೊದಲು ಎಸ್ಟಿಯಲ್ಲಿದ್ದೇವೆ 2006ಕ್ಕಿಂತ ಮುಂಚೆ. ಆದ್ರೆ 2006ರಲ್ಲಿ ಒಂದು ಸಣ್ಣ ಲೋಪ ಏನಂತಂದ್ರೆ, ಈಗ LOHAR ಲೋಹಾರ್ ಅಂತೇಳಿ ಕರೀತಾರೆ, ಅಲ್ಲಿ ಒಂದು ಆಕ್ಟ್ ಅಲ್ಲಿ ಏನು ಮಿಸ್ಟೇಕ್ ಮಾಡಿದ್ದಾರೆ, LOHARA ಎಂದು ಸೇರಿಸಿ ಲೋಹಾರ ಅಂದ್ರೆ ನೀವು ಲೋಹಾರ್ ಅಲ್ಲ, ಒಂದು ಸ್ಪೆಲ್ಲಿಂಗ್, ಒಂದು ಸಣ್ಣ ಅಂತಕ್ಕಂಥ ಒಂದು ಸ್ಪೆಲ್ಲಿಂಗ್ ಅನ್ನು ಸೇರಿಸಿ ನಮ್ಮನ್ನು ಎಸ್ಟಿಲಿಂದ ವಂಚನೆ ಮಾಡಿ ಇವತ್ತಿನ ನಮ್ಮನ್ನು ಮತ್ತೆ ಬೇರೆ ಕೆಲವೊಬ್ಬರಿಗೆ ಜನರಲ್ ಅಲ್ಲಿ ಹಾಕಿದರೆ, ಕೆಲವೊಬ್ಬರಿಗೆ OBCಗಳಲ್ಲಿ ಹಾಕಿದರೆ. ಈ ಹೋರಾಟ ಇಡೀ ದೇಶಾದ್ಯಂತ ನಡೀತಾ ಇದ್ರು ಸಹಿತ ಇವತ್ತು ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಯಾವುದೂ ನಮಗೆ ನ್ಯಾಯ ಕೊಟ್ಟಿಲ್ಲ. ಬಿಹಾರದಲ್ಲಿ ಇರ್ತಕ್ಕಂಥ ಈ ಸಮುದಾಯ, ಲೋಹಾರ್ ಸಮುದಾಯ, ಈ ರಾಜಕೀಯ ಜಂಜಾಟಗಳಿಂದ ಸೋತು ಮನನೊಂದು ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. 2006ರಲ್ಲಿ ಅವ್ರು ನ್ಯಾಯಾಲಯಕ್ಕೆ ಹೋದ್ಮೇಲೆ ಅವ್ರಿಗೆ 2010-15ರಲ್ಲಿ ಅವರಿಗೆ ಕೋರ್ಟ್ನಿಂದ ಆದೇಶ ಆಗಿದೆ. ಏನಂತಂದ್ರೆ ಇವರನ್ನು ಮೊದಲು ಯಾವ ರೀತಿ ಎಸ್ಟಿಯಲ್ಲಿದ್ರು
ಕಬ್ಬಿಣದ ಕೆಲಸ ಮಾಡುವಂತ ಜನಾಂಗ ಏನಿದೆ ಇವ್ರು ಎಸ್ ಟಿ ಅಲ್ಲಿ ಇದ್ರಲ್ಲ ಇವರನ್ನು ಮತ್ತೆ ಎಸ್ ಟಿಗೆ ಸೇರಿಸಬೇಕು ಅಂತ ಹೇಳಿದ್ರೆ ಕೋರ್ಟ್ ಆದೇಶ ಮಾಡಿದೆ ಸ್ವಾಮಿ. ಇವತ್ತಿನ ಸರ್ಕಾರಗಳು ಕೋರ್ಟ್ ಮಾತು ಕೇಳಲ್ಲ, ಜನರ ಮಾತು ಕೇಳಲ್ಲ, ಮತ್ತೆ ಕೇಳ್ತಾರೆ ಯಾರ ಮಾತು? ಇದು ನಮ್ಗೆ ಹೆಚ್ಚು ಪ್ರಶ್ನೆಗಳಿದೆ. ಅದಕ್ಕಾಗಿ ದೇಶಾದ್ಯಂತ ಈ ಕಬ್ಬಿಣದ ಕೆಲಸ ಮಾಡುವಂತ ಏನು ಬಡ ಕಾರ್ಮಿಕರಿದ್ದಾರೆ, ಈ ಕಡೆ ನಮ್ಮನ್ನು ಸರ್ಕಾರನೂ ನಿರ್ಲಕ್ಷ್ಯ ಮಾಡಿದೆ, ಈ ಕಡೆ ಸಮಾಜನೂ ನಿರ್ಲಕ್ಷ್ಯ ಮಾಡಿದೆ. ಇವತ್ತಿನ ದಿನ ಔದ್ಯೋಗೀಕರಣದ ಒಂದು ವಸಾಹತುಗಳು, ಇವತ್ತಿನ ದಿನ ಏನು ನಾವು ಕಾರ್ಪೊರೇಟ್ ಸೆಕ್ಷನ್ ಅಂತೀವಿ, ಅದರಲ್ಲಿ ಸಿಕ್ಕಾಪಟ್ಟೆ ಎಲ್ಲಾ ಸಾಮಾನುಗಳು ಕಂಪನಿಯಿಂದಲೇ ತಯಾರಾಗಿ ಬರ್ತಿವೆ. ಈ ಮೊದಲು ಕಬ್ಬಿಣದ ಕೆಲಸ ಮಾಡ್ತಕ್ಕಂಥ ನಾವು ಕಂಬಾರರು, ಗುದ್ದಲಿ, ಕುರ್ಪಿ, ಇವೇನ್ ರೈತರಿಗೆ ಬೇಕಾದಂತ ಸಲಕರಣೆಗಳು ಇದೆಲ್ಲ ನಾವೇ ಮಾಡಿ ಕೊಡ್ತಿದ್ದೀವಿ, ನಮ್ಮಲ್ಲೇ ಉತ್ಪಾದನೆ ಆಗ್ತಿತ್ತು. ಇವತ್ತಿನ ದಿನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಕಂಬಾರರ ಉದ್ಯೋಗವನ್ನು ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲವೂ ಕಿತ್ಕೊಂಡು ಎಲ್ಲವೂ ರೆಡಿಮೇಡ್ ಆಗಿ ಬರ್ತಾ ಇರೋದ್ರಿಂದ ಇವತ್ತಿನ ದಿನ ಕಂಬಾರರು ಕೆಲಸ ಇಲ್ಲರ್ತಕ್ಕಂಥ ಅವರು ನಿರ್ಗತಿಕರಾಗಿದ್ದಾರೆ. ಇವತ್ತಿನ ದಿನ ಅವ್ರ ಜೀವನ ಏನಾಗಿದೆ ಅಂದ್ರೆ ಈ ಕಡೆ ಬೇರೆ ಕೆಲಸನೂ ಮಾಡಪ್ಲೇ ಇಲ್ಲ, ಇದು ಕೆಲಸದಲ್ಲೂ ಅವರಿಗೆ ವ್ಯವಸಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಕಂಬಾರರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲಾ ರಾಜ್ಯದ ವಿಧಾನಸಭೆಗಳಲ್ಲಿ, ಎಲ್ಲಾ ಪಾರ್ಲಿಮೆಂಟ್ ಎದುರುಗಡೆ ಲೋಹಾರ್ ಸಮಾಜ್, ಕಂಬಾರ್ ಸಮಾಜ್, ಗೆಜ್ಗಾರ್ ಸಮಾಜ್, ಎಲ್ಲಾ ನಮ್ಮನೆ ಕಬ್ಬಿಣದ ಕೆಲಸ ಮಾಡೋ ಸಮಾಜದಲ್ಲಿ ಇವರೆಲ್ಲರೂ ಕೂಡ ಹೋರಾಟ ಮಾಡುತ್ತಾನೆ ಇದ್ದಾರೆ. ಅದಕ್ಕಾಗಿ ನಾವು ಕೂಡ ಪ್ರತಿ ವರ್ಷನೂ ಎಲ್ಲ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತೀವಿ, ಬೆಳಗಾಂದಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ. ಆದ್ರೆ ಯಾವುದು ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇನ್ನು ನಮ್ಮ ಹೋರಾಟದ ಸ್ವರೂಪವೇ ಹ್ಯಾಂಗಿರಬೇಕು, ಯಾಕೆ ಸರ್ಕಾರ ನಮ್ಮನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ, ನಾವು ನಮ್ಮನ್ನು ಕನಿಷ್ಠ ಮನುಷ್ಯರಂತಲೂ ಕೂಡ ಈ ಸರ್ಕಾರ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ನೋವು ಪ್ರತಿಯೊಬ್ಬ ಕಂಬಾರರ ಮನೆಯಲ್ಲಿದೆ. ಇವತ್ತು ಕಂಬಾರರ ಮಕ್ಕಳಿಗೆ ಒಂದ್ ಕಡೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ಕೆ ಇವರಿಗೆ ಆಸ್ತಿಗಳಿರಲ್ಲ, ವ್ಯವಸಾಯ ಮಾಡಕ್ಕೆ ವ್ಯಾಪಾರನೂ ಇರಲ್ಲ, ಹಣದ ಸಹಕಾರ ಯಾವುದೂ ಇರಲ್ಲ. ಅದಕ್ಕಾಗಿ ಎಷ್ಟು ಸಲ ನಾವು ಸಹಕಾರ ಕೇಳಿದ್ರು ಸಹಿತ ಸರ್ಕಾರದಿಂದ ಯಾವುದೇ ರೀತಿಯಿಂದ ನಮಗೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಬಹಳ ನೊಂದು ಬೆಂದು ಇವತ್ತಿನ ದಿನ ನಾವು ಮತ್ತೆ ಸುವರ್ಣಸೌಧ ಎದುರುಗಡೆ ಇವತ್ತು ಉಪವಾಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತಾದ್ರೂ ಸರ್ಕಾರದ ಪ್ರತಿನಿಧಿಗಳು ಯಾರಾದ್ರೂ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮನ್ನು ಎಷ್ಟಿಗೆ ಸೇರಿಸಬೇಕು, ಮತ್ತೆ ನೀವು ವಿಶ್ವಕರ್ಮ ನಿಗಮದಲ್ಲಿ 5 ಜನರನ್ನು ಸೇರಿಸಿ ಒಂದೇ ನಿಗಮ ಏನು ಮಾಡಿದರೆ ಅವರೆಲ್ಲರಿಗೂ ಪ್ರತ್ಯೇಕವಾದಂತ ನಿಗಮ ಮಾಡಿಕೊಟ್ರೆ ಅವರಿಗೆ ಉದ್ಯೋಗ ಅವಕಾಶ ಸಿಗ್ತದೆ, ಅವರಿಗೆ ಒಂದು ನ್ಯಾಯ ಸಿಕ್ಕಂಗಾಗ್ತದೆ. ನಮ್ಮ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ರೆ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ತದೆ. ಈ ಕಂಬಾರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಕಂಬಾರ ಜನ ಇದ್ದಾರೆ, ಇವರಿಗೆ ಒಂದು ಸಲಕರಣೆಗಳು ಏನಾದರೂ ಸಹಾಯ ರೂಪದಲ್ಲಾಗಲಿ ಸಾಲದ ರೂಪದಲ್ಲಾಗಲಿ ಕೊಟ್ರೆ ನಮ್ಮ ಜನ ಇವತ್ತಿನ ಮಾಡಿ ಬದುಕಿ ತಿಂತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳುವ ಸಲುವಾಗಿ ನಾವು ಇವತ್ತಿನ ಬೆಳಗಾವಿಯ ಈ ಸುವರ್ಣಸೌಧ ಎದುರುಗಡೆ ಇಡೀ ರಾಜ್ಯಾದ್ಯಂತ ಮೂಲೆಗಳಿಂದ ಸುಮಾರು 31 ಜಿಲ್ಲೆಗಳಿಂದ ಇವತ್ತಿನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಇದನ್ನು ಸರ್ಕಾರ ಗಮನಕ್ಕೆ ತಗೋಬೇಕು. ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಸೂಕ್ಷ್ಮವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟವನ್ನು ದೌರ್ಬಲ್ಯ ಅಂತ ದಯವಿಟ್ಟು ಸರ್ಕಾರ ತಗೋಬಾರ್ದು. ನಮ್ಮ ಹೋರಾಟವನ್ನು ತಮ್ಮ ಹೋರಾಟ, ತಮ್ಮ ಮಕ್ಕಳ ಹೋರಾಟ ಅಂತಕ್ಕಂಥ ಒಂದು ಮನವಿ ರೀತಿಯಲ್ಲಿ ತಗೊಂಡು ನಮಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಇದಿಷ್ಟು ಏನು ಕಮ್ಮಾರ ಪ್ರಮುಖ ಮುಖಂಡರ ಮಾತಾಗಿತ್ತು. ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ನಮ್ಮ ಒಂದು ಬೇಡಿಕೆ ಈಡೇರದಿದ್ರೆ ನಾವು ಉಗ್ರ ಹೋರಾಟನ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಳಗಾವಿ.